ಅಂತ ಹೇಳಿದ. ನಾನೇನು ಹೇಳಿದ್ದೀನಿ? ನಿಶ್ಚಿತವಾಗಿ ವಿಜೇಂದ್ರವ್ರನ್ನ ಈ ಚುನಾವಣೆ ಮುಗಿದ ತಗೊಳ್ತಾರೆ. ಬಾಗಲಕೋಟೆ ನಾವೇ ಗೆಲ್ತೀವಿ, ಅವನ್ ಗೆರೋರು ನಾವು ಗೆಲ್ತೀವಿ. ವಿಜೇಂದ್ರ ಅವರು ಮನೆಗೆ ಹೋಗೋದು ನಿಶ್ಚಿತ, ಎರಡು ಮಾತಿಲ್ಲ ಏನ್ರಿ. ಅವ್ರು ತಿಳ್ಕೊಂಡಾರ ಒಂದು ದಿವಸ ನಮ್ ಗ್ಯಾರಂಟಿ ಹೆಣ್ಮಕ್ಳು ಊಟ ಹಾಕಿದ್ರೆ ಒಂದು 10-15 ಸಲ ಗೆಲ್ತೀವಿ. ಎಲ್ಲ ಕೂಡಿದ್ರೆ ಒಂದು 25. ಅದೇ ಸರ್, ಅವರೇ ಈ ಬಾರಿ ಹಾಕಂಗಿಲ್ಲ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಪರಿಪೂರ್ಣವಾಗಿ ಮುಟ್ಟಿಲ್ಲ ಜನರಿಗೆ. ಅದನ್ನೇ ಹಿಡ್ಕೊಂಡು ಈಗ ಎಲ್ಲ ಈ ಜನರಿಗೆ ಬೇಕಾದ್ರೆ ವಿಜೇಂದ್ರಿಗೂ ಕೊಡ್ತೀವಿ ಗ್ಯಾರಂಟಿನ AI ತಂತ್ರಜ್ಞಾನ ಬಳಸಿಕೊಂಡು ಹಣ ಹಂಚ್ತಾ ಇದ್ದಾರೆ ಅಂತ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಅದು ವಿಜೇಂದ್ರಗೆ ರೂಢಿ ಇದೆ. ನಾನು ಮನೆ ಹೇಳಿದ ಅವ್ರು ತಂದೆಯವರು ವಿಜೇಂದ್ರ ಮಾಡೋ ಕೆಲಸನೇ ಅದೇ ಆಗಿತ್ತು. ಎಲೆಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಧಿಕಾರ ದುರ್ಬಳಕೆ ಮತ್ತು ಯಾರು ಅವರೇ ಮಾಡಿದ್ರು. ಮತ್ತೆ ಅವ್ರ ಮ್ಯಾಗ ಅಲಿಗೇಷನ್ ಇತ್ತಲ್ಲ, ಸಹಿ ಮಾಡ್ತಾರೆ ಯಡಿಯೂರಪ್ಪನವ್ರು, ಇವರು ಪೈರಿಗಳು ಸಹಿ ಮಾಡ್ತಾರೆ ಅಂತೇಳಿ ನಮ್ಮ ಸ್ನೇಹಿತರಾದಂಥ ಬಸವನಗುಳ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಿದ್ರು. ವಿಜೇಂದ್ರ ಅವರು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಇನ್ನೊಂದೆಲ್ಲ ದುಡ್ಡು ಕೊಂಡರೆ 10,000 ಕೋಟಿ ಅಂತ ಹೇಳ್ತಿದ್ರು. ನಾ ಏನಾಗ್ತಿರ ಮತ್ತೆ ಹೇಳ್ಯಾರ ಇಲ್ಲೋ? ಯತ್ನಾಳ್ ಅವ್ರು ಹೇಳ್ಯಾರಲ್ಲೋ? ಏನು ಹೇಳಿದ್ರು? 10,000 ಕೋಟಿ ರೂಪಾಯಿ ಸಿಂಗಾಪುರ ಮಾರಿಷಸ್ ಬಗ್ಗೆ ನವರ ನೆನಪದ. ಮಾರಿಷಸ್ನಾಗ 10,000 ಕೋಟಿ ರೂಪಾಯಿ ಇಟ್ಕೊಂಡಾರ ಅಂತ ಹೇಳ್ತೀವಿ. ದುಬೈದಾಗ, ಸಿಂಗಾಪುರ್ನಾಗ, ಮಾರಿಷಸ್ನಾಗ ಏನು ಹೇಳ್ತಾರೆ ಅವ್ರಿಗೆ ನಾನು ಕೇಳ್ರಿ, ಪ್ರತ್ಯೇಕನ ಅವ್ರು ಕೇಳ್ರಿ. ತಪ್ಪಿದ್ರ ಯಾವ ಊರು ಅನ್ನೋದು ನಾನು ಗೊತ್ತಿಲ್ಲ. ಮಾರಿಷಸ್ ನಾನು ಹಿಡಿದ್ವಿ, ಅವ್ರು ಕೇಳ್ರಿ. ಮತ್ತು ಅವ್ರು ತೊಗೊಂಡು ಪ್ರಚಾರ ಮಾಡ್ಕೊಂಡಿದ್ರು. ಅದು ವಿಜೇಂದ್ರ ಎಷ್ಟು ಪವರ್ಫುಲ್ ಇದ್ದಂದ್ರೆ ಎರಡು ಕ್ಷೇತ್ರ ಗೆಲ್ಲುತ್ತಿದ್ರು. ಯತ್ನಾಳ ಯಾಕೆ ಬೇಕಾಗಿತ್ತ? ಉಚ್ಚಾಟಿತ ಯತ್ನಾಳ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಬೇಕು. ಪಾಡೆ ಬತ್ತವ್ರಿಗೆ ಯತ್ನಾಳ್ ಹೋದ್ರು ಗೆಲ್ಲಲ್ಲ. ಈ ವಿಜೇಂದ್ರ ಕೂಡ ಯತ್ನಾಳ್ ಹೋದ್ರು ಖರಿಯರ್ ಡಮಾರ. ಬಾಗಲಕೋಟ್ನಾಗ ಅಲ್ಲಿ ಸೋಲ್ತೀವಿ. ಏನು ಮಾಡಿದಂಗಾಯ್ತು? ಯತ್ನಾಳ ಪ್ರಚಾರಕ್ಕೆ ಹೋದ್ರು ಕೂಡ ಸೋತ್ರು ಅಂತ ಹೇಳಿದ. ನಾನೇನು ಹೇಳಿದ್ದೀನಿ? ನಿಶ್ಚಿತವಾಗಿ ವಿಜೇಂದ್ರವ್ರನ್ನ ಈ ಚುನಾವಣೆ ಮುಗಿದ ತಗೊಳ್ತಾರೆ. ಬಾಗಲಕೋಟೆ ನಾವೇ ಗೆಲ್ತೀವಿ, ಅವನ್ ಗೆರೋರು ನಾವು ಗೆಲ್ತೀವಿ. ವಿಜೇಂದ್ರ ಅವರು ಮನೆಗೆ ಹೋಗೋದು ನಿಶ್ಚಿತ, ಎರಡು ಮಾತಿಲ್ಲ ಏನ್ರಿ. ಅವ್ರು ತಿಳ್ಕೊಂಡಾರ ಒಂದು ದಿವಸ ನಮ್ ಗ್ಯಾರಂಟಿ ಹೆಣ್ಮಕ್ಳು ಊಟ ಹಾಕಿದ್ರೆ ಒಂದು 10-15 ಸಲ ಗೆಲ್ತೀವಿ. ಎಲ್ಲ ಕೂಡಿದ್ರೆ ಒಂದು 25. ಅದೇ ಸರ್, ಅವರೇ ಈ ಬಾರಿ ಹಾಕಂಗಿಲ್ಲ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಪರಿಪೂರ್ಣವಾಗಿ ಮುಟ್ಟಿಲ್ಲ ಜನರಿಗೆ. ಅದನ್ನೇ ಹಿಡ್ಕೊಂಡು ಈಗ ಎಲ್ಲ ಈ ಜನರಿಗೆ ಬೇಕಾದ್ರೆ ವಿಜೇಂದ್ರಿಗೂ ಕೊಡ್ತೀವಿ ಗ್ಯಾರಂಟಿನ AI ತಂತ್ರಜ್ಞಾನ ಬಳಸಿಕೊಂಡು ಹಣ ಹಂಚ್ತಾ ಇದ್ದಾರೆ ಅಂತ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಅದು ವಿಜೇಂದ್ರಗೆ ರೂಢಿ ಇದೆ. ನಾನು ಮನೆ ಹೇಳಿದ ಅವ್ರ ತಂದೆಯವರು ವಿಜೇಂದ್ರ ಮಾಡೋ ಕೆಲಸನೇ ಅದೇ ಆಗಿತ್ತು. ಎಲೆಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಧಿಕಾರ ದುರ್ಬಳಕೆ ಮತ್ತು ಯಾರು ಅವರೇ ಮಾಡಿದ್ರು. ಮತ್ತೆ ಅವ್ರ ಮ್ಯಾಗ ಅಲಿಗೇಷನ್ ಇತ್ತಲ್ಲ, ಸಹಿ ಮಾಡ್ತಾರೆ ಯಡಿಯೂರಪ್ಪನವ್ರು, ಇವರು ಪೈರಿಗಳು ಸಹಿ ಮಾಡ್ತಾರೆ ಅಂತೇಳಿ ನಮ್ಮ ಸ್ನೇಹಿತರಾದಂಥ ಬಸವನಗುಳ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಿದ್ರು. ವಿಜೇಂದ್ರ ಅವರು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಇನ್ನೊಂದೆಲ್ಲ ದುಡ್ಡು ಕೊಂಡರೆ 10,000 ಕೋಟಿ ಅಂತ ಹೇಳ್ತಿದ್ರು. ನಾ ಏನಾಗ್ತಿರ ಮತ್ತೆ ಹೇಳ್ಯಾರ ಇಲ್ಲೋ? ಯತ್ನಾಳ್ ಅವ್ರು ಹೇಳ್ಯಾರಲ್ಲೋ? ಏನು ಹೇಳಿದ್ರು? 10,000 ಕೋಟಿ ರೂಪಾಯಿ ಸಿಂಗಾಪುರ ಮಾರಿಷಸ್ ಬಗ್ಗೆ ನವರ ನೆನಪದ. ಮಾರಿಷಸ್ನಾಗ 10,000 ಕೋಟಿ ರೂಪಾಯಿ ಇಟ್ಕೊಂಡಾರ ಅಂತ ಹೇಳ್ತೀವಿ. ದುಬೈದಾಗ, ಸಿಂಗಾಪುರ್ನಾಗ, ಮಾರಿಷಸ್ನಾಗ ಏನು ಹೇಳ್ತಾರೆ ಅವ್ರಿಗೆ ನಾನು ಕೇಳ್ರಿ, ಪ್ರತ್ಯೇಕನ ಅವ್ರು ಕೇಳ್ರಿ. ತಪ್ಪಿದ್ರ ಯಾವ ಊರು ಅನ್ನೋದು ನಾನು ಗೊತ್ತಿಲ್ಲ. ಮಾರಿಷಸ್ ನಾನು ಹಿಡಿದ್ವಿ, ಅವ್ರು ಕೇಳ್ರಿ. ಮತ್ತು ಅವ್ರು ತೊಗೊಂಡು ಪ್ರಚಾರ ಮಾಡ್ಕೊಂಡಿದ್ರು. ಅದು ವಿಜೇಂದ್ರ ಎಷ್ಟು ಪವರ್ಫುಲ್ ಇದ್ದಂದ್ರೆ ಎರಡು ಕ್ಷೇತ್ರ ಗೆಲ್ಲುತ್ತಿದ್ರು. ಯತ್ನಾಳ ಯಾಕೆ ಬೇಕಾಗಿತ್ತ? ಉಚ್ಚಾಟಿತ ಯತ್ನಾಳ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಬೇಕು. ಪಾಡೆ ಬತ್ತವ್ರಿಗೆ ಯತ್ನಾಳ್ ಹೋದ್ರು ಗೆಲ್ಲಲ್ಲ. ಈ ವಿಜೇಂದ್ರ ಕೂಡ ಯತ್ನಾಳ್ ಹೋದ್ರು ಖರಿಯರ್ ಡಮಾರ. ಬಾಗಲಕೋಟ್ನಾಗ ಅಲ್ಲಿ ಸೋಲ್ತೀವಿ. ಏನು ಮಾಡಿದಂಗಾಯ್ತು? ಯತ್ನಾಳ ಪ್ರಚಾರಕ್ಕೆ ಹೋದ್ರು ಕೂಡ ಸೋತ್ರು.